ಯಪ್ಪ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೋಗಿ ಬರೋತ್ತಿಗೆ ಸಾಕಾಗ್ಬಿಡ್ತು. ನೆಕ್ಸ್ಟ್ ಶೆಡ್ಯೂಲ್ ಏನೈತಿ? ಅಲ್ಲಕ್ಕೆ ಅವ್ರು ಇದ್ರೆ ಕೇಳೋಕೆ ಬರ್ತಿತ್ತು, ಅವ್ರು ಬೇರೆ ಇಲ್ಲ. ಬಾಸ್, ಏನಿದು ತಿಲಕ್ ಧ್ವನಿ ಕೇಳಿಸ್ದಂಗತ್ತಲ್ಲ? ತಿಲಕ್, ನೀವೇನಿಲ್ಲಿದ್ದೀರಲ್ಲ? ಅಯ್ಯೋ ಸರ್, ಆಫೀಸ್ ಅವರ್ಸ್ನಲ್ಲಿ ಆಫೀಸಲ್ಲಿರ್ದೇ ಇಲ್ಲಿರಲಿ. ಅಯ್ಯೋ ಹಾಗಲ್ಲ, ನಾನು ನಿಮಗೆ ಆ ಸೈಟ್ ಹತ್ರ ಹೋಗೋಕೆ ಹೇಳಿದ್ದಿಲ್ವ? ಏನು ಸೈಟ್ ಹತ್ರನಾ? ಇಲ್ಲ ಬಾಸ್, ನನಗೇನು ಹೇಳೇ ಇಲ್ಲ ನೀವು. ಯಾವಾಗ ಹೇಳಿದ್ರಿ? ನೀವು ಹೋಗಿದ್ದು ನನಗೆ ಗೊತ್ತೇ ಇಲ್ಲ. ಛೇ, ಎಂಥ ಕೆಲಸ ಆಗ್ಬಿಡ್ತು. ಅಲ್ಲ, ನಾನು ಬೆಳಗ್ಗೆ ಇಲ್ಲಿಂದ ಬಂದು ಇನ್ನೊಂದು ಕಡೆ ಮೀಟಿಂಗ್ ಆಯ್ತಂದು ಅಲ್ಲಿಗೆ ಹೋಗಿದ್ದೆ. ನಾನು ತಿಲಕ್ ಹೋಗಿ ಹೇಳೇನೆ ಅಂದ್ಕೊಂಡೆ, ಅಂದರೆ ಹೇಳೇ ಇಲ್ಲ. ಈಗಲೇ ಎಷ್ಟು 3-4 ತಾಸು ಆಯಿತು. ರಾಧಾ ಬೇರೆಲ್ಲ ಒಬ್ಬಳೇ ಇದ್ದಾಳ. ಓ, ಅಲ್ಲ, ನಾನು ತಿಲಕ್ ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕು ಅಂದ್ಕೊಂಡೆ. ಅಷ್ಟೊತ್ತಿನಲ್ಲಿ ಪ್ರಿಯಾ ಬಂದು ಅರ್ಜೆಂಟಾಗಿ ಮೀಟಿಂಗ್ ಐತಿ ಅಂತಂದ್ಲು. ಆ ಪ್ರಿಯಾ ಬಂದಕ್ಕೆ ಎಲ್ಲ ಎಡವಟ್ ಆಗ್ಬಿಡ್ತು. ಇಲ್ಲಾಂದ್ರೆ ನಾನು ನೆನಪು ಆರ್ತಿದ್ದೇ ಇಲ್ಲ. ಎಂಥ ಕೆಲಸ ಆಗ್ಬಿಡ್ತು. ಮೊದಲು ಅಲ್ಲಿಗೆ ಹೋಗ್ಬೇಕು ನಾನು. ಅಲ್ಲಿ ಏನಾಗಿತ್ತು ಏನೋ, ಅವಳು ಬೇರೆ ಭಯ ಅಂತ ಅಂದ್ಲು, ಯಾರೂ ಇಲ್ಲ ಅಂತಂದು ಹೇಳ್ತಿದ್ಲು. ಏನೋ ಮೊದಲು ಹೋಗ್ಬೇಕು ಇಲ್ಲಿಂದ. ಬಾಸ್, ಏನಾಯಿತು? ಅಯ್ಯೋ ಹೌದಾ ಬಾಸ್, ರಾಧಾ ಮೇಡಮ್ ಅವ್ರಿಗೆ ಮೊದಲೇ ಹೊಸ ಜಾಗ, ಅವ್ರಿಗೆ ಬೆಂಗಳೂರು ವಸ್ತು ಯಾವುದು ಎಲ್ಲಿ ಹೋದರೆ ಯಾವ ಕಡೆ ಹೋಗ್ಬೇಕನ್ನೋ ಗೊತ್ತಾಗಲ್ಲ. ಅದು ಅಲ್ಲದೆ ಅದು ಊರು ಬಿಟ್ಟು ಸ್ವಲ್ಪ ಹೊರಗೆ ಐತಿ. ಮೊದಲು ಹೋಗಿ ನೋಡೋಣ ಬನ್ನಿ, ಏನಾಗಿತ್ತು ಏನು. ಕಾಲ್ ಆದರೂ ಮಾಡಬೇಕಿತ್ತು, ಕಾಲ್ ಮಾಡಿ ನೋಡಿ. ಇಲ್ಲ, ರಾಧಾ ಫೋನ್ ಇಲ್ಲೇ ಬಿಟ್ಟು ಹೋಗ್ಯಾಳ. ಅಯ್ಯೋ ಹೌದಾ, ಸರಿ ಬನ್ನಿ ಬಾಸ್, ಬೇಗ ಹೋಗೋಣ. ಸರಿ ಬೇಗ ಬನ್ನಿ. ಅಯ್ಯೋ, ಇಂಥ ಕೆಲಸ ಆಗ್ಬಿಡ್ತು ನನ್ನಿಂದ. ಪಾಪ ರಾಧಾ ಮೊದಲೇ ಹೇಳಿದ್ಲು ನನಗೆ ಒಬ್ಬಳೇ ಇರೋಕ್ಕೆ ಬೇಜಾರು ಅಂತಂದೆಲ್ಲ ಭಯ ಆಕತ್ತೆ ಅಂತಂದು ಹೇಳಿದ್ಲು. ನಾನು ತಿಲಕ್ ಅವ್ರು ಬರ್ತಾರಂತಂದು ಹೇಳಿ ಬಂದಿದ್ದೆ. ಈಗ ನಾನು ಬಂದೆ 4-5 ತಾಸು ಆಗಕ್ಕೆ ಬಂತು. ಅಲ್ಲಿ ಏನಾಗಿತ್ತೋ ಏನೋ. ಮೊದಲೇ ಅವಳಿಗೆ ಜಾಗ ಹೊಸ್ತು. ನಾನೇನಾದ್ರು ಕೆಲಸ ಮಾಡೋರು ಅವ್ರು ಇವ್ರು ಇರ್ತಾರಂತೆ. ಆದರೆ ಈಗಿನ ಕಾಲದಾಗ ಯಾರು ನಂಬಕ್ಕಾಗತ್ತೆ? ನಮ್ಮ ನಂಬರ್ನ ನಂಬಕ್ಕಾಗಂಗಿಲ್ಲ. ಮೊದಲು ಹೋಗ್ಬೇಕಿಲ್ಲಿಂದ. ಅಯ್ಯೋ, ಎಷ್ಟೊತ್ತು ಬಂದು ಅವಾಗಿಂದ ಆಗ್ತಿದ್ದಿಲ್ಲ, ಸುತ್ತಮುತ್ತ ಎಲ್ಲೂ ಇಲ್ಲೇ ಇಲ್ಲಲ್ಲ. ಎಂಥ ಕೆಲಸ ಆಯ್ತು ನನ್ನಿಂದ. ಏನು ಮಾಡ್ಲಿಕ್ಕೆ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲಲ್ಲ. ಅಕಸ್ಮಾತ್ ಬರೋದು ಲೇಟ್ ಆಯಿತು, ಯಾರೂ ಬಂದಿಲ್ಲ ಅಂತಂದು ಮನೆಗೇನಾದರೂ ಹೋದ್ಲ? ಇಲ್ಲ, ಆ ಥರ ಹೋಗಲ್ಲ. ಹೋದರೂ ಅವಳು ಫೋನ್ ಮಾಡಿ ಹೇಳ್ತಿದ್ದ. ನನಗೆ ಫೋನು ಆಫೀಸ್ನಲ್ಲಿ ಐತಿ, ಬ್ಯಾಗು ಆಫೀಸ್ನಲ್ಲಿ ಐತಿ. ಅವಳ ಹತ್ರ ದುಡ್ಡಾದರೂ ಇದ್ವೋ ಇಲ್ಲೋ ಅದು ಗೊತ್ತಿಲ್ಲ ನನಗೆ. ಬಾಸ್, ಎಲ್ಲಿದ್ದಾರೆ ರಾಧಾ ಮೇಡಮ್? ನಾನು ಅದನ್ನೇ ಹುಡುಕ್ತಾ ಇದ್ದೀನಿ ರೀ. ಅವಾಗಿಂದ ಇಲ್ಲೇ ಇದ್ದು ನಾನು ಇಲ್ಲೇ ಇರು ಅಂತಂದು ಹೇಳಿದ್ದೆ. ಇಲ್ಲಿ ಇದನ್ನ ಕ್ಲೀನ್ ಮಾಡಿಸು ಅಂತಂದು ಹೇಳಿದ್ದೆ. ಆದರೆ ಇಲ್ಲೆಲ್ಲೂ ಜನನೂ ಮೇ ಬಿ ವರ್ಕ್ಗೆ ಕೆಲಸ ಮಾಡ್ಕೋತಾರೆ ಅಂತ ಅವರು ಬಂದಾರಿಲ್ಲ, ಅದನ್ನು ಗೊತ್ತಾಗ್ತಿಲ್ಲ. ಹಾಗೆ ಬಿದ್ದೈತಿ. ಒಂದೇ ರೀ, ಅಲ್ಲಿ ಪಕ್ಕದ ಬಿಲ್ಡಿಂಗ್ ಹತ್ರ ಕೆಲಸ ಮಾಡ್ತೀವಿ, ಯಾರು ಅದ್ರನ್ನ ಹೇಳ್ತೀನಿ. ಬಾಸ್, ಆದ್ರೂ ನೀವು ಇಂಥ ಜಾಗದಲ್ಲಿ ರಾಧಾ ಮೇಡಮ್ನ ಅಷ್ಟೇ ಬಿಟ್ಟು ಬರಬಾರ್ದಾಗಿತ್ತು. ಅಲ್ಲ, ಅದು ನಾನು ಬೇಕು ಅಂತಂದು ಹೇಳಿಲ್ಲ. ಸಾರಿ, ಇಲ್ಲ ನಂದೇ ತಪ್ಪು. ನಾನಾದರೂ ಇರ್ಬೇಕಾಗಿತ್ತಿಲ್ಲ, ನೀವು ಬಂದಮೇಲೆ ಅದು ನಾನು ಹೋಗ್ಬೇಕಾಗಿತ್ತು. ನಾನು ಯಾವುದೋ ಟೆನ್ಷನಲ್ಲಿ ನಿಮಗೆ ಹೇಳೋದು ಮರ್ತುಬಿಟ್ಟೆ. ಒಂದು ನಿಮಿಷ ಇರಿ, ಇಲ್ಲೇ ವಿಚಾರಿಸ್ತೀನಿ. ಅಯ್ಯೋ ಬಾಸ್, ಏನು ನಾನು ಏನಾದರೂ ಬೈತಾರೋ ಅಂದ್ಕೊಂಡ್ರೆ ಇವರೇನಾದ್ರು ಫುಲ್ ಬೇಜಾರಿನಲ್ಲಿದ್ದಾರ. ಇಲ್ಲೇ ಆವಾಗಲೇ ಭಾಳ ಜನ ಕೆಲಸ ಮಾಡ್ತಿದ್ರು, ಇಲ್ಲಿ ಯಾರೂ ಇಲ್ಲೇ ಇಲ್ಲ. ಏನು ಮಾಡಲಿ, ಎಲ್ಲಂತ ಹುಡುಕ್ಲಿ? ಮೊಬೈಲ್ ಬೇರೆ ಇಲ್ಲ. ಮೊಬೈಲ್ ಇಲ್ಲ ಅಂತ ಏನಾದರೂ ಗೊತ್ತಾದ ಮೇಲೆ ಆದರೂ ನಾನು ಇಲ್ಲೇ ಇರಬೇಕಾಗಿತ್ತಿಲ್ಲ, ಅವಳು ಕರ್ಕೊಂಡು ಹೋಗ್ಬೇಕಾಗಿತ್ತು. ಎಂಥ ಕೆಲಸ ಆಗ್ಬಿಡ್ತು. ನಾನು ಯಾವಾಗೂ ಈ ಥರ ನಡ್ಕೊಂಡನಲ್ಲ. ಬಾಸ್, ನೀವು ಅಲ್ಲಿ ಮುಂದೆ ಇನ್ನೊಂದು ಬಿಲ್ಡಿಂಗ್ ಇದೆ ನೋಡಿ, ಅಲ್ಲಿ ನೋಡ್ತೀರಿ. ನಾನು ಈ ಕಡೆ ಬಿಲ್ಡಿಂಗ್ ಐತಲ್ಲ ಆಪೋಸಿಟ್, ಅಲ್ಲಿ ಹೋಗಿ ವಿಚಾರಿಸ್ತೀನಿ. ಕೆಲಸ ಮಾಡ್ತಿದ್ದಾರಲ್ಲ ಅವ್ರನ್ನ ಕೇಳ್ತೇನೆ, ಗೊತ್ತಾಗ್ಬೋದು. ಹಾಂ, ಹಾಗೆ ಮಾಡಿ. ಒಂದೇ ಕಡೆ ಹುಡುಕಿದ್ರೆ ಟೈಮ್ ವೇಸ್ಟು. ನೀವು ಆ ಕಡೆ ನೋಡಿ, ನಾನು ಈ ಕಡೆ ನೋಡ್ತಿದ್ದೆ. ಎಲ್ಲೋದ್ಲು ಈ ರಾಧಾ? ರಾಧಾ? ಅಪ್ಪ ದೇವ್ರೆ, ಇವ್ರು ಯಾರಂತ ಗೊತ್ತಿ ಯಾಕೆ ಈ ಥರ ಮಾಡ್ತಿದ್ದಾರೆ? ಬಾಸ್ ನೋಡಿದ್ರೆ ಆವಾಗ ತಿಲಕ್ ಅವ್ರನ್ನ ಕಳಿಸ್ತಾನೆ ಅಂದರೆ ಅವ್ರು ಬಾಸ್ ಆ ಕಡೆ ಓದ್ಕೊಳ್ಳಿ, ಇವ್ರು ಯಾರೋ ಗೊತ್ತಿಲ್ಲ ಬಾಯಿ ಮತ್ತು ಕಟ್ಟಿ ಕೈ ಕಾಲೆಲ್ಲ ಕಟ್ಟಿ ಈ ಕಡೆ ಹಿಡ್ಕೊಂಬಂದ್ಬಿಟ್ಟಾರೆ. ಅಯ್ಯೋ, ನಾನು ಏನು ಮಾಡಲಿ ಈಗ? ನನ್ನ ಬಂದು ಯಾರು ಕಾಪಾಡ್ತಾರೆ? ಬಾಸಿಗೆ ನಾನು ಇಲ್ಲಿದ್ದೀನಿ ಅಂತ ಆದರೆ ಹೇಗೆ ಗೊತ್ತಾಗುತ್ತೆ? ಅಲ್ಲಿಂದ ಇಲ್ಲಂದ್ರೆ ಇದು ಭಾಳ ದೂರ ಐತಿ. ಎಲ್ಲಿ ಕರ್ಕೊಂಡ್ಬಂದ್ರೆ ಅದು ಗೊತ್ತಾಗುತ್ತಿಲ್ಲ ನನಗೆ. ದೇವ್ರೆ, ನೀನೇ ಕಾಪಾಡಬೇಕು ನನ್ನೀಗ. ಓಹೋ, ಮೇಡಮ್ ಅವ್ರಿಗೆ ಎಚ್ಚರಾಗ್ಬಿಟ್ಟೈತಿ. ಹೋಗಲಿ, ಅವ್ರಿಬ್ಬರನ್ನು ಕರ್ಕೊಂಬ. ಇಬ್ಬರ ಇದನ್ನು ಸುಮ್ಮನೆ ನಮಗೆ ಡೇಂಜರ್. ಬಾಯಿ ಮುಸ್ತಿಯೇ ಇಲ್ಲ ನೋಡಿ ಈಗ. ಅಯ್ಯೋ ಅಣ್ಣ, ಅಲ್ಲಿ ಯಾರೋ ಬರ್ತಿದ್ದಾರೆ ನೋಡಿ ಇದ್ರಿಗೆ. ಅಯ್ಯೋ ಹೌದು, ಈ ಕಡೆ ಬಿಲ್ಡಿಂಗ್ ಕಡೆ ಬರ್ತಿದ್ದಾರ. ನೀನು ಇವಳನ್ನ ಇಲ್ಲೇ ನೋಡ್ಕೊಂತ ಇರು. ಮತ್ತೆ ಇಲ್ಲಿ ಬಂದರೆ ಸುಮ್ಮನೆ ನಮ್ಮ ಪ್ಲಾನ್ ಎಲ್ಲ ಹೊರಟಾಕತಿ. ಮತ್ತು ಮೇಡಮ್ ಕಡೆ ನಾವು ಬೇಯಿಸ್ಬೇಕತಿ. ಅವರು ಈ ಕಡೆ ಬರದೇ ಹಾಗೆ ನಾನೇ ತಡಿತಾನೆ. ಹೆಂಗಿದ್ರು ಹುಷಾರು. ಅಣ್ಣ, ಇಲ್ಲಿ ಯಾವುದಾದ್ರೂ ಹುಡುಗಿನ ನೋಡಿದ್ರಾ? ಈ ಕಡೆ ಏನಾದರೂ ಬಂದ? ಅಯ್ಯೋ, ಈ ವಾಯ್ಸು ಬಾಸ್ ವಾಯ್ಸ್ ಕೇಳಿಸ್ತಂಗಾಯ್ತಲ್ಲ. ಹಾಗಿದ್ರೆ ಬಾಸ್ ಬಂದಾರ ಅನಿಸ್ತದಿಲ್ಲೇ. ಏನು ಹುಡುಗಿನ? ಈ ಕಡೆನಾ?
ಇಲ್ಲ ಸರ್, ನಾವು ಯಾರನ್ನೂ ನೋಡೇ ಇಲ್ಲ. ನಾವು ಬೆಳಗ್ಗೆಯಿಂದ ಎಲ್ಲ ವರ್ಕ್ ಮಾಡ್ಬೇಕತ್ತೀವಿ. ಯಾರೂ ಕಂಡಿಲ್ಲ ಬಿಡಿ ನಮಗೇನು. ಹ್ಞೂ 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 ಏಯ್ ಬಾಯ್ ಮುಚ್ಚು. ಹ್ಞೂ 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 ಇಲ್ಲ ಸರ್, ಅಂದರೆ ಸ್ವಲ್ಪ ಇಲ್ಲಿ ಕೆಲಸ ಇತ್ತು ಅಂತಂದು ಇಲ್ಲೇ ಬಿಟ್ಟು ಹೋಗಿದ್ದೆ. ಆ, ಇಲ್ಲೇ ಕೆಲ್ಸಕ್ಕೆ ಬರ್ತಾರಂತಂದು ಹೇಳಿದ್ದೆ, ಇಲ್ಲೇ ಇದ್ರು. ಸ್ವಲ್ಪ ಬೇರೆ ಯಾರಾದರೂ ವರ್ಕರ್ಸ್ ಇದ್ದಾರೆ ವಿಚಾರಿಸಿ ನೋಡ್ತೀರಾ ಸ್ವಲ್ಪ? ಅಯ್ಯೋ, ಇವನೇನು ಉದಂಗ ಕಾಣಿಸಾಗುತ್ತಿಲ್ಲ. ಇವ್ಳು ನೋಡಿದ್ರೆ ಶಬ್ದ ಮಾಡಕ್ಕೆ ಬಿಟ್ಟಾಳ, ಏನು ಮಾಡಲಿ? ಏಯ್ ಬಾಯಿ ಮುಚ್ಚಿಲ್ಲ ಅಂದ್ರೆ ನೋಡಿ, ಏನಾದರೂ ತಗೊಂಡು ತಿಲ್ಲಿಗೆ ಹೇಳ್ತೀನಿ. ಇಲ್ಲ ಸರ್, ನೋಡಿದ್ರೆ ನಾನು ಹೇಳ್ತಿದ್ದಿಲ್ಲ. ನಮ್ಮ ವರ್ಕರ್ಸ್ ಎಲ್ಲ ಇಲ್ಲೇ ಇದ್ರು. ಅಂದರೆ ನಾವು 7 ಜನ ಕೆಲಸ ಮಾಡ್ತಿದ್ವಿ, ಎಲ್ಲರೂ ಹೋದ್ರು. ಈಗ ಯಾರೂ ಇಲ್ಲ, ನಾನು ಒಬ್ಬನೇ ಇರೋದು, ಒಳಗೆ ಯಾರೂ ಇಲ್ಲ. ಅಯ್ಯೋ, ನಾನು ಏನು ಮಾಡಲಿ ಬಾಸ್, ಇಲ್ಲೇ ಬಂದು ನನಗೆ ಕೂಗೋಕ್ಕಾಗತ್ತಿಲ್ಲ. ಹ್ಞೂ 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 ಒಳ್ಳೆ ಮಾತಿನಿಂದ ಹೇಳಿದ್ರೆ ಕೇಳಲ್ಲಲ್ಲ ನೀನು. ಮಾಡ್ತೀನಿ ತಡಿ. ಒಳಗೇನು ಯಾರಿಲ್ಲ ಸರ್, ನಾನೇ ಈಗ ಹೊರಟಿದ್ದೀನಿ ನೋಡಿ, ಎಲ್ಲ ಕೆಲಸ ಮುಗೀತು. ಬೇಕಿದ್ರೆ ಆ ಕಡೆ ಇನ್ನೊಂದು ಬಿಲ್ಡಿಂಗ್ ಐತಲ್ಲ, ಅವ್ರನ್ನ ವಿಚಾರಿಸಿ ಗೊತ್ತಾಗ್ಬೋದು. ಹಾಂ, ಓಕೆ ಓಕೆ. ಒಂದ್ಸರಿ ಹೇಳಿದ್ರೆ ಅರ್ಥನ ಮಾಡ್ಕೊಳಂಗಿಲ್ಲ. ಯಪ್ಪ, ನನಗಂತರೂ ಎಲ್ಲಿ ಒಳಗೆ ಬಂದ್ಬಿಡ್ತಾರೆ ನಂಗೆ ಆಗ್ಬಿಟ್ಟಿತ್ತು. ನಾನು ನೋಡಿದ್ರೆ ಒಳಗೆ ಯಾರಿಲ್ಲ ಅಂತ ಹೇಳಿದ್ದೀನಿ. ಅದು ಸರಿ, ಇವಳೇನು ಹಿಂಗೆ ಬಿದ್ದಾಳ? ಹೊಡೆದೀಯ ಇವಳಿಗೆ? ಹ್ಞೂ ನೋ ಮಾರಯ್ಯ, ನೀ ನೋಡಿದ್ರೆ ಹೇಳಕ್ಕೆ ಹೋಗಿ ಅವ್ರನ್ನ ಅಲ್ಲೇ ನಿಂತಾರ. ಏನು ಭಾಳ ದೂರಲಿಲ್ಲ, ಒಂದು 4-5 ಹೆಜ್ಜೆ ಮುಂದೆ ಇಟ್ಟರೆ ಹೊರಗೆ ಇರೋದು ಬಾಗ್ಲು. ಒಳಗೆ ಬಂದ್ಬಿಟ್ರೆ ಹೆಂಗೆ ಹಂಗಿದ್ರೆ ಕಾಣಿಸ್ತಲ್ಲ. ಇವಳು ನೋಡಿದ್ರೆ ಶಬ್ದ ಮಾಡಕ್ಕೆ ಬಿಟ್ಟಾಳ. ಅದಕ್ಕೆ ಸುಮ್ಮನಾಗಲಿಲ್ಲ, ಎಷ್ಟು ಹೇಳಿದ್ರು ಸುಮ್ಮನಾಗಲಿಲ್ಲ. ಅದಕ್ಕೆ ಕೈಗೆ ಒಂದೊಂದು ಸಿಕ್ಕ ಅಂತ ತಗೊಂಡು ನೋಡಿದೆ. ಏನಾಗಲ್ಲ ಬಿಡು, ಜೀವ ಏನು ಹೋಗಿರಲ್ಲ. ಅಷ್ಟಕ್ಕೂ ಮೇಡಮ್ ಇವ್ರ ಜೀವ ತೆಗಿ ಅಂತಲೇ ಹೇಳಿರೋದು. ನಾವೇನೋ ಸ್ವಲ್ಪ ಜನ ಎಲ್ಲ ಕಮ್ಮಿ ಆಗಲಿ ಅಂತಂದು ಸುಮ್ಮನೆ ಇದ್ದೀವಿ ಅಷ್ಟೇ. ಅಲ್ಲಿ ವಿಚಾರಿಸಿದ್ರೆ ಅನಿಸುತ್ತೆ, ಏನೂ ಗೊತ್ತಾಗಿಲ್ಲ. ಕಾರ್ ಹತ್ಕೊಂಡು ಹೋಗ್ತಿದ್ದಾರಾ? ಹ್ಞೂ ಹೋದ್ರು. ಇನ್ಮೇಲೆ ಯಾವ ಟೆನ್ಷನ್ ಇಲ್ಲ, ಯಾವ ಪ್ರಾಬ್ಲಮ್ ಇಲ್ಲ ನೋಡು. ಏನು ಮತ್ತೆ ಇವ್ಳ ಕತೆ ಈಗ ಮುಗ್ಸೋದಾ ಏನ? ಲೇ ಮತ್ತೆ ಮೇಡಮ್ ಅಷ್ಟಕ್ಕೊಂದು ದುಡ್ಡು ಕೊಟ್ಟಾರ, ಪಾರ್ಟಿ ಮಾಡಲಿಲ್ಲ ಅಂದ್ರೆ ಹೆಂಗ? ಇವ್ಳ ಕತೆ ಹೆಂಗಿದ್ರು ಇವತ್ತು ಮುಗಿಸ್ತೀವಿ. ಇವ್ಳ ಕತೆ ಮುಗಿಸಿದ್ಮೇಲೆ ನಾವು ಪಾರ್ಟಿ ಮಾಡೋಕ್ಕಾಗತ್ತಾ? ಆಗಲ್ಲ. ಟೆನ್ಷನಲ್ಲಿ ಏನೋ ಏನಂತ ಭಯಕತ್ತಿ. ಅದಕ್ಕೆ ಮೊದಲೇ ಪಾರ್ಟಿ ಮಾಡಿಬಿಡೋಣ. ಸ್ವಲ್ಪ ಹೊತ್ತಾಗಿದ ಮೇಲೆ ಜನ ಹೆಂಗಿದ್ರು ಈ ಕಡೆ ಸ್ವಲ್ಪ ಆ ಕಡೆ ಈ ಕಡೆ ವಾಕಿಂಗು ಅದು ಇದು ಅಂತ ಸ್ವಲ್ಪ ಒಬ್ರಿಬ್ರು ಅಡ್ಡಾಡ್ತಿರ್ತಾರ. ನೈಟ್ ಆದಂಗಲ್ಲಿ ಈ ಕಡೆ ಯಾರು ಸುಳಿಯಂಗೆ ಇಲ್ಲ. ಅವಾಗ ನಮ್ಮ ಕೆಲಸ ಈಸಿ ಆಗತ್ತೆ ಮಾಡೋಕೆ. ಈಗ ಮಾಡೋಕೆ ಹೋದ್ರೆ ಸುಮ್ಮನೆ ಟೆನ್ಷನ್. ನೀನು ಹೇಳೋದು ಸರಿನಾ? ಆಗಿರೋ ಒಂದು ಕೆಲಸ ಮಾಡು. ಮೇಡಮ್ ಕೊಟ್ಟಿದ್ದಾರೆ ದುಡ್ಡು ಹತ್ರ, ನಿನಗೆ ಅದು ಕೊಟ್ಟಿದ್ದೀನಲ್ಲ, ಹೋಗಿ ಅದರಲ್ಲಿ ಎಷ್ಟಾಗುತ್ತೆ ನೋಡು, ಎಣ್ಣೆ ತೊಗೊಂಬ. ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಮತ್ತು ಇಬ್ಬರು ಹೋದ್ರೆ ಮುಗೀತು. ಆ ಇಬ್ಬರು ನನ್ನ ಮಕ್ಕಳು ಎಲ್ಲಿ ಹೋಗ್ಯಾರ ಏನೋ, ಇಲ್ಲೇ ಹೋಗಿ ಬರ್ತೇವೆ ಅಂತಂದು ಹೋದ್ರೆ ಈ ಕಡೆ ಮತ್ತೆ ಪತ್ತೇನೇ ಇಲ್ಲ. ಒಂದು 4 ವಾರಗಳು ಹೆಚ್ಚಿನ ತೊಗೊಂಬ, ಮತ್ತು ಅವರು ಬಂದರೆ ಬೇಕಲ್ಲ. ಹಾಂ ಹುಷಾರು ನೋಡು, ಭಾಳ ಡೇಂಜರ್ ಇದ್ದಾಳೆ ಇವಳು. ಆಗಲೆಲ್ಲ ಅವರು ಬಂದು ವಿಚಾರಿಸ್ತಿದ್ರಲ್ಲ, ಕೈ ಬಿಡಿಸ್ಕೊಳೋದು, ಆಮೇಲೆ ಅಂತ ಮಾತಾಡೋಕೆ ಟ್ರೈ ಮಾಡ್ತಿಲ್ಲ. ನಾನೇ ಅದಕ್ಕಾಗಿ ಸಿಟ್ಟು ಬಂದು ತಗೊಂಡು ಹೊಡೆದೆ. ಹುಷಾರಿಂದ ನೋಡು, ಹಾಗೇನಾದ್ರು ಮತ್ತೆ ಇದ್ರೆ ಇದು ತಗೊಂಡು ಹೊಡೆದು ಬಿಡು. ಹಾಂ ನಾನು ನೋಡ್ಕೊಂತಾನೆ, ಹೋಗು. ಪ್ರಜ್ಞೆ ತಪ್ಪೈತಿ. ಮೇಡಮ್ಗೆ ಒಂದು ಕಾಲ್ ಆದರೂ ಮಾಡೋಣ ತಡಿ. ರಿಂಗ್ ಆಗಕತ್ತೈತಿ. ಹಲೋ ಮೇಡಮ್. ನೀವು ಹೇಳಿದ ಕೆಲಸ ಆಯಿತು. ಮಾಡಿದ್ವಿ. ನಮಗಿದೇನು ಹೊಸದಾ? ನಮಗೆಲ್ಲ ಎಲ್ಲ ಅಭ್ಯಾಸ ಆಗಿಬಿಟ್ಟಿದೆ. ಎಷ್ಟು ಈಸಿ ಕೆಲಸ. ನೀವು ನೋಡಿದ್ರೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರಿ. ಹಾಗೇನಿಲ್ಲ, ಯಾರಿಗೂ ಅನುಮಾನ ಬಂದಿಲ್ಲ. ಮೇ ಬಿ ಅವ್ರು ಯಾರೋ ಬಾಸ್ ಏನೋ ಅನ್ನಿಸ್ತೈತಿ. ಯಾರೋ ಸರ್ ಬಂದು ವಿಚಾರಿಸಿದ್ರು, ಈ ಕಡೆ ಒಬ್ಬಳು ಹುಡುಗಿ ಬಂದಿದ್ಲಲ್ಲ ಹಾಗೆ ಈಗ ಅಂತ. ನಾವು ಹೆಂಗೋ ಮ್ಯಾನೇಜ್ ಮಾಡಿ ಈ ಕಡೆ ಬಂದಿಲ್ಲ ಅಂತಂದು ಹೇಳಿ ಕಳಿಸಿದ್ವಿ. ಇಲ್ಲ ಅವ್ರ ಕತೆ ಏನು ಮುಗಿಸಿಲ್ಲ. ಇವತ್ತು ನೈಟ್ ಇನ್ನೂ ಜನ ಅಡ್ಡಾಡ್ತಿದ್ದಾರೆ. ಸುಮ್ಮನೆ ನಮಗೆ ಪ್ರಾಬ್ಲಮ್, ಅದಕ್ಕಾಗಿನೇ. ಇಲ್ಲ ಮೇಡಮ್, ಆ ಜವಾಬ್ದಾರಿ ನಮಗೆ ಬಿಟ್ಬಿಡಿ. ನೈಟ್ ಎಷ್ಟೊತ್ತಿದ್ರು ಅವ್ರ ಕತೆ ಮುಗಿತೈತಿ ಇವತ್ತು. ಓಕೆ ಮೇಡಮ್, ಕೆಲಸ ಆದಮೇಲೆ ಫೋನ್ ಮಾಡ್ತೇವೆ ನಿಮಗೆ. ಈ ಕಡೆ ರೋಡಲ್ಲಿ ಯಾರೋ ಅಡ್ಡಾಡ್ತಿದ್ದಾರೆ. ಅವ್ರೇನಾದ್ರು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಉಳಿರೋದು ಕಾಣಿಸ್ತೈತಿ. ಆ ಕಡೆ ಎಲ್ಲಾದರೂ ಬೇರೆ ಕಡೆ ಶಿಫ್ಟ್ ಮಾಡಬೇಕು, ಇಲ್ಲಾಂದ್ರೆ ಸುಮ್ಮನೆ ನಮಗೆ ತೊಂದರೆ. ಈಗ ಬಂದ್ರಾ? ಬರೋ, ಅಲ್ಲಿ ಆ ಜಾಗ ಸೇಫ್ ಅಲ್ಲ. ಬೇರೆ ಕಡೆ ಮೇಲೆ ಬಿಲ್ಡಿಂಗ್ ಒಂದು ರೂಮ್ ಇದೆ ಅಲ್ಲ, ಅಲ್ಲಿ ಕೂಡ ಕಡೆ ಅಂತೆ ಬರ್ರಿ.